ನನ್ನ ಹೆಸರು ಆಶಾಲತಾ ಇದ್ದಲಿಗೆ ಅಂತ. ನಾವು ಹುಬ್ಬಳ್ಳಿಯವರು. ಇಲ್ಲಿ ಮಗಳ ಮನೆಗೆ ಬಂದಿದ್ವಿ ನಾವು. 3-4 ದಿವಸ ಆರಾಮಿದ್ದೆ. ಆಮೇಲೆ ಬೆಳಗ್ಗೆ ವಾಕಿಂಗ್ ಹೋಗಿ ಬಂದು ಎಲ್ಲ ಮಾಡಿ ಬಾತ್ರೂಮಿಗೆ ಹೋಗಿ ಸ್ನಾನಕ್ಕಂತ ಅಲ್ಲಿ ಹೋದಾಗ ಬಿದ್ದೆ. ಮುಂದೆ ಏನಾಯ್ತೋ ಗೊತ್ತಿಲ್ಲಮ್ಮ. ನನಗೆ ಒಂದು ಮಿಡ್ ನೈಟ್ ಒಂದು ಫೋನ್ ಬಂತು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಂದ. ದಟ್ 72 years old ಲೇಡಿ ಹೂ ಹ್ಯಾಡ್ ಅಕ್ಯೂಟ್ ಮಯೋಕಾರ್ಡಲ್ ಇನ್ಫಾಕ್ಷನ್, ಅಂದರೆ ಹಾರ್ಟ್ ಅಟ್ಯಾಕ್ ಅಂತ. ಶಿ ವಾಸ್ ಇನ್ ಅ ಸೀರಿಯಸ್ ಕಂಡೀಷನ್ ಆ್ಯಂಡ್ ಶಿ ವಾಸ್ ಶಿಫ್ಟೆಡ್ ಟು ಅವರ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್. ಇಲ್ಲಿ ಕರ್ಕೊಂಡು ಬಂದರು ಮಕ್ಕಳೆಲ್ಲ ಕೂಡಿ. ನನಗೇನು ಪ್ರಜ್ಞೆ ಇದ್ದಿದ್ದಿಲ್ಲ, ಗೊತ್ತಿಲ್ಲ ನನಗೆ. ಫಸ್ಟು ನಮ್ಮ ತಾಯಿಯವ್ರನ್ನ ಇಲ್ಲಿ ಕರ್ಕೊಂಡ್ಬಂದಾಗ ನಾವು ತುಂಬ ಪ್ಯಾನಿಕ್ ಆಗಿದ್ವಿ. ಡಾಕ್ಟರ್ ಏನು ಹೇಳ್ತಾರೋ ಏನು ಹೇಳಲು ತುಂಬ ಎಲ್ಲರೂ ಒಂಥರ ಆತಂಕ, ಏನಾಗತ್ತೋ ಮುಂದೆ, ಯಾಕಂದರೆ ಫುಲ್ ಅನ್ಕಾನ್ಷಿಯಸ್ ಇದ್ದರು. ಫಸ್ಟ್ ಅವ್ರನ್ನ ಅಡ್ಮಿಟ್ ಮಾಡಿದ್ದು ಉತ್ರಳ್ಳಿಯಲ್ಲಿ ಅಂತ ಇದೆ ಹಾಸ್ಪಿಟಲ್ಲು. 2 ದಿವಸ ಇಟ್ಟರು. ಆಮೇಲೆ ಅವ್ರಿಗೆ ಸಡನ್ನಾಗಿ ಬ್ರೀದಿಂಗ್ ಇಶ್ಯೂ ಸ್ಟಾರ್ಟ್ ಆಯಿತು. ಆದಮೇಲೆ ಅಲ್ಲಿ ಡಾಕ್ಟರ್ ಎಲ್ಲ ನೋಡಿಬಿಟ್ಟು ಎಂಜಿಯೋಗ್ರಾಫ್ ಮಾಡಿದರು. ಎಂಜಿಯೋಗ್ರಾಫಲ್ಲಿ ಗೊತ್ತಾಯಿತು ಅವರಿಗೆ ಹಾರ್ಟಲ್ಲಿ 90% ಬ್ಲಾಕೇಜ್ ಇದೆ ಅಂತ. ಸೊ ಆಮೇಲೆ ಅವರು ಇಲ್ಲಿ RR ನಗರ ಸ್ಪರ್ಶ ಹಾಸ್ಪಿಟಲ್ ಸಜೆಸ್ಟ್ ಮಾಡಿದರು ಸರ್. ಅಲ್ಲಿ ಆಲ್ಮೋಸ್ಟ್ ಮೇಜರ್ ಬ್ಲಾಕ್ಗಳು ಯಾವ ಥರ ಇತ್ತು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಹೇಗೆ ಬದುಕಿದ್ದಾರೆ ಅನ್ನೋದೇ ನಮಗೆ ಆಶ್ಚರ್ಯ ಆಯಿತು. ಆ ಪರಿಸ್ಥಿತಿಲಿ ವೆಂಟಿಲೇಟ್ರಲ್ಲಿ ಹಾಕಿರೋ ಪೇಷಂಟ್ನ ಮತ್ತೆ ವೆಂಟಿಲೇಟರಿಂದ ಸ್ಲೋ ಆಗಿ ವೀನ್ ಮಾಡಿ ತೆಗೆದು ನಮ್ಮ ಹಾಸ್ಪಿಟ್ಲಿಗೆ ರೆಫರ್ ಮಾಡಾದ ನಂತರದಲ್ಲಿ ನಾವು 1-2 days ಪೇಷಂಟನ್ನು ಸ್ಟೆಬಿಲೈಸ್ ಮಾಡಿದ್ವಿ. ಅದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿದ್ಮೇಲೆ ಅವ್ರಿಗೆ ಎಮರ್ಜೆನ್ಸಿ ಬೈಪಾಸ್ ಸರ್ಜರಿ ಬೇಕಿತ್ತು. ಬಿಕಾಸ್ ಶಿ ವಾಸ್ 72 years old ಆ್ಯಂಡ್ ಶಿ ಹ್ಯಾಡ್ ಎ ಲಾಟ್ ಆಫ್ ಕೋಮಾರ್ಬಿಡಿಟಿ ಆ್ಯಂಡ್ ಅನ್ಸ್ಟೇಬಲ್ ಹಿಮೋಡೈನಮಿಕ್ಸ್. ನಾವು ಎಮರ್ಜೆನ್ಸಿ ಬೈಪಾಸ್ ಸರ್ಜರಿ ಮಾಡಬೇಕಾಗಿ ಬಂತು. ಆ್ಯಂಡ್ ಈ ಪೇಷಂಟಲ್ಲಿ ಡಯಾಬಿಟಿಕ್ ಇದ್ದಿದ್ದರಿಂದ ಕಾಲಿಂದ ರಕ್ತನಾಳ ತೆಗೆಯೋದನ್ನು ಸಹ ನಾವು ಸಣ್ಣದಾಗಿ ಒಂದು 2 centimeter ಇನ್ಸಿಷನ್ ಹಾಕ್ಬಿಟ್ಟು ಎಂಡೋಸ್ಕೋಪಿಕಲಿ ಒಳಗಡೆಯಿಂದ ವೇನನ್ನು ತೆಗೆದುಬಿಟ್ಟು ವಿ ಹ್ಯಾವ್ ಪುಟ್ ಇಟ್ ಆನ್ ದಿ ಹಾರ್ಟ್. ಸೊ ಕಾಲಲ್ಲಿ ದೊಡ್ಡ ಗಾಯ ಆಗುವಂಥ ಚಾನ್ಸಸ್ಸು ಅವೆಲ್ಲನೂ ಸಹ ಕಡಿಮೆ ಆಗಿದೆ. ಅದರಿಂದ ನಾವು ಬೈಪಾಸ್ ಸರ್ಜರಿ ಮಾಡಿದ್ವಿ. ಇಟ್ ವಾಸ್ ಅ ಕಾಂಪ್ಲೆಕ್ಸ್ ಸರ್ಜರಿ ಆ್ಯಂಡ್ ಪೋಸ್ಟ್ ಆಪರೇಟಿವ್ ಪೀರಿಯಡ್ ವಾಸ್ ಅನ್ಇವೆಂಟ್ಫುಲ್. ಪೋಸ್ಟ್ ಆಪ್ ರಿಕವರಿನೂ ಚೆನ್ನಾಗಾಯಿತು. ಬೇಗ ಮೊಬಿಲೈಸ್ ಆದರು, ಬೇಗ ರಿಕವರಿ ಆದರು. ಸೊ ದಿಸ್ ಇಸ್ ವಾಟ್ ಈಸ್ ದ ರಿಸಲ್ಟ್ ಯು ವಿಲ್ ಗೆಟ್ ಇಫ್ ಯು ಡೂ ಅ ಪ್ರಾಪರ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಾಪರ್ ಎಕ್ಸಿಕ್ಯೂಷನ್. ಆ್ಯಂಡ್ ಕೋಇನ್ಸಿಡೆಂಟಲಿ ಅವರ ಆಪರೇಷನ್ ದಿನವೇ ಅವರ ಆ್ಯನಿವರ್ಸರಿ ಇತ್ತು. ಅವ್ರ ಯಜಮಾನ್ರು ಹೇಳಿದರು, ನಮ್ಮ ಆ್ಯನಿವರ್ಸರಿ ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಆಪರೇಷನ್ ಆದಮೇಲೆ ಎಲ್ಲ ಸಕ್ಸಸ್ ಆದಮೇಲೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಫಸ್ಟ್ ಫಾಲೋ ಅಪಿಗೆ ಬಂದಾಗ ನಮಗೆ ಅನ್ನಿಸ್ತು ಪಾಪ ಸೆಲೆಬ್ರೇಟು ಮಾಡಲಿಲ್ಲ, ವಿ ಆರ್ ರೆಸ್ಟ್ರಿಕ್ಟೆಡ್ ಆಲ್ಸೋ. ಆಮೇಲೆ ನಾನು ಹೇಳಿದ್ರ ಪ್ರಕಾರ ಈ ಸಡನ್ನಾಗಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿರೋ ಪೇಷಂಟು ಮೋಸ್ಟ್ ಆಫ್ ದ ಟೈಮ್ ದೇ ಡೋಂಟ್ ರೀಚ್ ಹಾಸ್ಪಿಟಲ್ ಆಲ್ಸೋ. ಅಲ್ಲೇ ಆನ್ ದ ವೇನೇ ಕೆಲವೊಂದು ಸರಿ ಜೀವನೇ ಹೋಗ್ಬಿಡುತ್ತೆ. ಸೊ ಅಂಥ ಪೇಷಂಟು ಎವ್ಯಾಲ್ಯೂಯೇಟ್ ಆಗಿ ಡಯಾಗ್ನೋಸ್ ಆಗಿ ಬೈಪಾಸ್ ಆಪ್ರೇಷನ್ ಆಗಿ ಅದ್ರ ಮೇಲೆ ಆಪ್ರೇಷನ್ ಹಿಂದಿನ ದಿನವೇ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಒಂಚೂರು ಆ ಕಡೆ ಈ ಕಡೆ ಆಗಿದ್ರೂ ಪ್ರೊಬೆಬ್ಲಿ ದ ಪರ್ಸನ್ ವುಡ್ ಹ್ಯಾವ್ ಬೀನ್ ಎ ಫೋಟೋ. ಸೊ ದ ಸೇಮ್ ಪರ್ಸನ್ ಈಸ್ ನೌ ವಾಕಿಂಗ್ ಅರೌಂಡ್. ಸೊ ಯಾಕೆ ನಾವು ಒಂದಿಷ್ಟು ಸೆಲೆಬ್ರೇಟ್ ಮಾಡಬಾರ್ದು ಅಂದ್ಕೊಂಡು ಅವ್ರನ್ನೆಲ್ಲ ಕರೆಸಿ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟು ಸಹ ಮಾಡಿದ್ವಿ. ಮಾಡಾದ ನಂತರದಲ್ಲಿ ವಿ ಫೀಲ್ ಸೋ ಹ್ಯಾಪಿ ದಟ್ ದೇ ಆರ್ ಸ್ಟಿಲ್ ಇನ್ ದ ಫಾಲೋ ಅಪ್ ಆ್ಯಂಡ್ ಡೂಯಿಂಗ್ ವೆಲ್. ಡಾಕ್ಟರ್ ಅಶ್ವಿನ್ ಕುಮಾರ್ ಅವ್ರನ್ನ ಮೀಟ್ ಆದಾಗ ಅವರು ತುಂಬ ಕೇರ್ ತೊಗೊಂಡು ಆ್ಯಸ್ ಎ ತಮ್ಮದೇ ಪರ್ಸ್ನಲ್ ಮನೆಯವರು ಅಂತ ಹೇಳಿಬಿಟ್ಟು ಆ ಥರ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡಿ, ಆಮೇಲೆ ಯಾವುದು ಮಿಸ್ಗೈಡ್ ಮಾಡದೆ ಸಲೀಸಾಗಿ ಅವ್ರು ಆಪ್ರೇಷನ್ ಮಾಡಿ ಅವ್ರನ್ನ ಆರೋಗ್ಯವಂತರಾಗಿ ಮಾಡಿದ್ದಾರೆ. ಈಗ ನಮ್ಮ ಮದರ್ ತಮ್ಮ ತಾನೇ ಓಡಾಡಿ ಎಲ್ಲ ಮಾಡಿ ಹುಷಾರಾಗಿದ್ದಾರೆ. ಹೋದ ವಾರ ನಾನು ಡಿಸ್ಚಾರ್ಜ್ ಮಾಡಿದರು. ಇಲ್ಲಿ ಎಲ್ಲ ವಾರ್ಡ್ನಾಗಾತು, ICUದೊಳಗಾತು ಎಲ್ಲ ಡಾಕ್ಟರ್ಸು ನರ್ಸಿಸ್ಸು ಚೆನ್ನಾಗಿ ನೋಡಿಕೊಂಡ್ರು. ಅವ್ರು ಡಾಕ್ಟರ್ಸ್ ಎಲ್ಲ ನನ್ನ ಮಕ್ಕಳಿದ್ದಂಗೆ ಇದ್ದರು. ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ನನ್ನ ಬೀಳ್ಕೊಟ್ರು ಎಲ್ಲರೂ. ಫಸ್ಟ್ ಇಲ್ಲಿ ಬಂದಾಗ ನರ್ಸ್ಗಳಾಯಿತು, ಡಾಕ್ಟ್ರುಗಳಾಯಿತು, ಎಲ್ಲರೂ ತುಂಬ ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಎನಿ ಟೈಮ್ ನಾವು ಬೆಲ್ ರಿಂಗ್ ಮಾಡಿದ್ರು ಅವಾಗ ಬಂದು ಅವರೆಲ್ಲ ಪ್ರಿಕಾಷನ್ ಫಸ್ಟ್ ಏಡ್ ಎಲ್ಲ ಕೊಟ್ಟಿದ್ದಾರೆ. ಸೊ ಸ್ಪೆಷಲಿ ಥ್ಯಾಂಕ್ಸ್ ಟು RR ನಗರ ಸ್ಪರ್ಶ ಹಾಸ್ಪಿಟಲ್. So this is what we can achieve with the proper timing of surgery and doing a good meticulous work and post-op management. The inference is, no matter whatever the age may be, there is a treatment called bypass surgery for any heart attacks.